ನಮಸ್ಕಾರ. ಇದು 2000 ಜೂನ್ ತಿಂಗಳಲ್ಲಿ ಎನ್ ನರಸಿಂಹಮೂರ್ತಿಯವರು ಬರೆದಿರುವಂಥ ಒಂದು ಸಣ್ಣ ಕತೆ. ತುಂಬ ತಮಾಷೆ ಅನ್ನಿಸ್ತು ನನಗೆ, ಅದಕ್ಕೆ ಇದನ್ನು ಹೇಳ್ತೀನಿ. ಇದ್ರ ಹೆಸರು ಅಭ್ಯಾಸ ಅಂತಿದೆ. ತುರುವೇಕೆರೆ ಗ್ರಾಮದಲ್ಲಿ ಸಂತೆ ನಡೀತಾ ಇರುತ್ತೆ. ಆವಾಗ ಸಿದ್ದಪ್ಪ ಅಂತ ಒಬ್ಬ ಒಂದು ಹಸುನ ತೊಗೊಂಬಂದು ಮಾರಬೇಕು ಅಂತ ಸಂತೆಗೆ ಬಂದಿರ್ತಾನೆ. ನೋಡ್ಬಿಟ್ಟು ಏನಾದರೂ ಹೇಳಬೇಕಲ್ಲ ಹಸು ಬಗ್ಗೆ. ಆವಾಗ ಇದು ತುಂಬ ಉತ್ತಮ ಜಾತಿ ಹಸು, ಈ ಮಾತನ್ನು ನಾನು ಹೇಳೋ ಅವಶ್ಯಕತೆ ಏನಿದೆ, ನೋಡಿದ್ರೆ ನಿಮಗೆ ಗೊತ್ತಾಗುತ್ತಲ್ವ ಅಂತ ಒಂದು ಸೆಂಟೆನ್ಸ್ ರೆಡಿ ಮಾಡ್ಕೊಂಡಿರ್ತಾನೆ. ಆ ವಾಕ್ಯ ಹೇಳಿದ್ರೆ ಹಸು ಹೊಗಳ್ದಂಗೆ ಆಗ್ತಿರುತ್ತಲ್ಲ, ಅದಕ್ಕೆ ಹೇಳ್ತಾ ಇರ್ತಾನೆ. ಅದೇ ಥರ ಬಂಗಾರಯ್ಯ ಅಂತ ಒಬ್ಬ ಪಕ್ಕದೂರ್ನವ್ನು ಇರ್ತಾನೆ. ಅವ್ನು ಸಂತೆಯಲ್ಲಿ ಓಡಾಡ್ಕೊಂಡು ಬರೋಣ ಅಂದ್ಕೊಂಡು ಬಂದಿರ್ತಾನೆ. ಸುಮ್ಮನೆ ಸಂತೆ ನೋಡ್ಕೊಂಡು ಹೋಗೋಣ ಅಂತ ಬಂದಿರ್ತಾನೆ. ಅವ್ನು ಸಿದ್ದಪ್ಪನ ಜೊತೆ ಈ ಹಸು ನೋಡ್ತಾನೆ. ನೋಡೋಣ ಈ ಹಸುಗೆ ಅವ್ನು ಏನು ಬೆಲೆ ಹೇಳ್ತಾನೋ ತಿಳ್ಕೊಳ್ಳೋಣ ಅಂದ್ಬಿಟ್ಟು, ಏನಪ್ಪ ಈ ಹಸು ಎಷ್ಟು ದುಡ್ಡಿಗೆ ಮಾರ್ತಿದ್ಯಾ ಅಂತ ಕೇಳ್ತಾನೆ. 1000 ರೂಪಾಯಿ ಸ್ವಾಮಿ ಅಂತ ಸಿದ್ದಪ್ಪ ಹೇಳ್ತಾನೆ. 25 ರೂಪಾಯಿ ಕೊಡ್ತೀಯಾ ಅಂತ ಕೇಳ್ತಾನೆ ಬಂಗಾರಯ್ಯ. ಅಷ್ಟು ಕಡಿಮೆ ಬೆಲೆಗೆ ಅದ್ರ ಯಜಮಾನ ಖಂಡಿತ ಮಾರಲ್ಲ ಅಂತ ಅವನಿಗೆ ಅನಿಸಿರುತ್ತೆ. ಆ ದಿಮಾಕ್ನಿಂದ ಹಂಗೆ ಕೇಳ್ತಾನೆ. ಸಿದ್ದಪ್ಪ ಬಂಗಾರನ ಕಡೆಗೆ ಮೇಲಿಂದ ಕೆಳಗೆ ನೋಡಿ, ಸರಿ ಆ ಬೆಲೆಗೆ ತಗೊಳ್ಳಿ ಅಂತ ಹೇಳ್ಬಿಡ್ತಾನೆ. ಬಂಗಾರನಿಗೆ ಆಶ್ಚರ್ಯ ಆಗೋಗುತ್ತೆ. ಎಷ್ಟೇ ಕಡಿಮೆ ಅಂದರೂ ಹಸು 1000 ರೂಪಾಯಿ ಬೆಲೆ ಬಾಳೆ ಬಾಳುತ್ತೆ. 25 ರೂಪಾಯಿಗೆ ಸಿದ್ದಪ್ಪನ ಕೊಡ್ತೀನಿ ಅಂದರೆ ಏನಿದು ಆಶ್ಚರ್ಯ ಅಂದ್ಬಿಟ್ಟು 25 ರೂಪಾಯಿ ತೆಗಿತಾನೆ ಜೋಬಿಂದ. ತೆಗೆದುಬಿಟ್ಟು, ನಿಜಕ್ಕೂ ನಾನು ಕೇಳಿದ ಬಹಳ ಕಡಿಮೆ ಬೆಲೆ, ಅಷ್ಟು ಕಡಿಮೆಗೆ ಮಾರಬೇಕಾದ ಅವಶ್ಯಕತೆ ನಿಂಗೇನಪ್ಪ ಬಂತು ಅಂತ ಕುತೂಹಲದಿಂದ ಪ್ರಶ್ನೆ ಕೇಳ್ತಾನೆ. ಆಗ ಸಿದ್ದಪ್ಪ ಬಂಗಾರಯ್ಯ ಕೊಟ್ಟಿದ್ದು 25 ರೂಪಾಯಿನ ಫಸ್ಟ್ ಜೋಬಲ್ಲಿ ಇಟ್ಕೊತಾನೆ. ಇಟ್ಕೊಂಬಿಟ್ಟು, ನನ್ನದಲ್ಲದನ್ನು ಮಾರೋವಾಗ ಬೆಲೆ ವಿಷಯದಲ್ಲಿ ಇಷ್ಟೇ ಅಂತ ನಿಗದಿ ಮಾಡಬೇಕಾಗಿಲ್ಲ, ಅದು ನನ್ನ ಅಭ್ಯಾಸ ಅಂತ ಹೇಳ್ಬಿಟ್ಟು ಸಂತೆ ಜನದ ಗುಂಪೊಳಗೆ ಮಾಯಾಗಿ ಹೋಗ್ತಾನೆ. ಆ ಉತ್ತರ ಕೇಳಿಬಿಟ್ಟು ಬಂಗಾರಯ್ಯ ಆಶ್ಚರ್ಯ ಆಗೋಗುತ್ತೆ. ಹಸು ನಲ್ಲೇ ಬಿಟ್ಬಿಟ್ಟು ಬಿದ್ದನೋ ಕೆಟ್ಟನೋ ಅಂದ್ಕೊಂಡು ತಾನು ಸಂತೆ ಒಳಗಿಂದ ತಪ್ಪಿಸ್ಕೊಂಡು ಓಡಾಟೋಗ್ತಾನೆ.